ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನು ತಾವು ಒಬ್ಬರು ಪ್ರಖರ ಹಿಂದುತ್ವವಾದಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಇವತ್ತು ಮಿರ್ಚಿ ಪೌಡರ್ ಹಾಕ್ಕೊಂಡಂಗೆ ಆಗಿರುತ್ತೆ ಇದು. ಆದರೆ ಇವರು BJP ಕಡೆಗೆ ವಾಲ್ತಾ ಇದ್ದಾರೋ ಇಲ್ಲೋ ಅನ್ನೋದು 100ಕ್ಕೆ 100 ಯಕ್ಷ ಪ್ರಶ್ನೆಯಾಗಿ ಇವತ್ತು ಎಲ್ಲರೂ ಕಾಡ್ತಾ ಇರೋದು. ಯಾಕೆಂದರೆ BJP ಯಾವುದೇ ಒಂದು ವಿಧವಾದಂಥ ಪ್ರಪೋಸಲ್ ಅವ್ರನ್ನ DK ಶಿ ಅವ್ರ ಮುಂದೆ ಇಟ್ಟಿಲ್ಲ ಅಂತ ಹೇಳ್ತಕ್ಕಂಥದ್ದು ಇವಾಗಿನವರೆಗಿನ ಒಂದು ಮಾಹಿತಿ. DK ಶಿವಕುಮಾರ್ ಜಯಿಸ್ತಾರ ಅಥವಾ ತಮ್ಮ ಕಾಲಿನ ಮೇಲೆ ತಾವೇ ಚಪ್ಪಡಿ ಹಾಕೊಳ್ತಾರ, ಅವ್ರ ಮುಂದಿನ CM ಆಗ್ತಾರ ಅಥವಾ ಮತ ಬ್ಯಾಂಕನ್ನು ಕ್ರೋಢೀಕರಣ ಮಾಡಿ ಒಂದಷ್ಟು ಹಿಂದೂಗಳ ಮತವನ್ನು ಸೆಳೀತಾರ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ DK ಶಿಯ ಅಗಲಕನಸು ನನಸಾಗುವುದೇ. ಏನಪ್ಪ ಇವತ್ತು ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮಲ್ಲೊಂದು ಪ್ರಶ್ನೆ ಮಾಡ್ಬೋದು. ಇತ್ತೀಚೆಗೆ DK ಶಿವಕುಮಾರ್ ಅವರು ತಮ್ಮನ್ನು ತಾವು ಒಬ್ಬರು ಪ್ರಖರ ಹಿಂದುತ್ವವಾದಿ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇದರಿಂದ ಇರ್ತಕ್ಕಂಥದ್ದು ಬೇರೆ ಯಾವುದೇ ಪ್ರಮುಖವಾದಂಥ ವಿಚಾರ ಇಲ್ಲ. ಇದರಿಂದ ಇರ್ತಕ್ಕಂಥದ್ದು ಒಂದೇ ಒಂದು ತಂತ್ರಗಾರಿಕೆ. ಅದೇನಂತ ಹೇಳಿದ್ರೆ, ನಾನೊಬ್ಬ ಹಿಂದುತ್ವವಾದಿ ಅಂತ ರುಜುವಾತು ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ತಾನು ತನ್ನ CM ಗಾದಿಯ ಹಾದಿಯನ್ನು ಸುಗಮ ಮಾಡ್ಕೊಬೇಕು ಅನ್ನೋದು ಬಿಟ್ಟರೆ ಇದರೊಳಗಡೆ ಬೇರೆ ಯಾವುದೇ ಅಂತ ಮುಖ್ಯವಾದ ವಿಚಾರವು ಅಡಕವೇ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಇತ್ತೀಚೆಗೆ ತಾನು ಒಬ್ಬ ಹಿಂದುತ್ವವಾದಿ ಅಂತ ಫೋಕಸಿಂಗ್ ಮಾಡ್ಕೊಳ್ತಾ ಇದ್ದಾರೆ ತಮಗೆ ತಾನೇ. ಯಾವಾಗ ಇಡೀ ಕಾಂಗ್ರೆಸ್ ಪರಿವಾರನೇ ರಾಷ್ಟ್ರೀಯ ಪಕ್ಷ ಒಂದು ಕುಂಭಮೇಳಕ್ಕೆ ವಿರುದ್ಧವಾಗಿ ಮಾತನಾಡುವಾಗ DK ಶಿ ಅವರು ಕುಂಭಮೇಳಕ್ಕೆ ಹೋಗಿ ಬರ್ತಾರೆ, ಪ್ರತ್ಯಂಗರಾ ದೇವಿಯ ಯಜ್ಞವನ್ನು ಮಾಡಿ ಬರ್ತಾರೆ. RSSನ ಸ್ವಯಂ ಸೇವಕ ಅಂದರೆ RSSನ ರಾಜಾಜಿನಗರದ ಮಿಥಿಲ್ ಶಾಖೆಯ ಒಬ್ಬ ಕಾರ್ಯಕರ್ತ ಆಗಿದ್ದೆ, ABVPಯ ಒಬ್ಬ ಹೋರಾಟಗಾರ ಆಗಿದ್ದೆ ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸಮಾಜ ಎಲ್ಲವನ್ನು ನೋಡಿದ್ದುಂಟು. ಆದರೆ ಇವರ ಪೂರ್ವ ಚರಿತ್ರೆ ಎಲ್ರಿಗೂ ಗೊತ್ತಿದೆ. ಅವರೇನೇನು ಮಾಡಿದ್ದಾರೆ ಅಂತ ಹೇಳೋದು ಇವತ್ತು ಎಲ್ಲೂ ಕೂಡ ಎಲ್ಲಿ ಮುಚ್ಚಿಟ್ಟಿಲ್ಲ. ಅದು ಜಾಗೀರಾಗಿದೆ. ಅದು ಅವರ ಪೂರ್ವ ಚರಿತ್ರೆಯನ್ನು ನಾವೆಲ್ಲ ಕೆತ್ಕೋಕ್ಕೆ ಹೋಗೋದು ಬೇಡ. ಆದರೆ ಅವರ ಒಂದು ಕಟು ಚರಿತ್ರೆಯನ್ನು ಬದಿಗೆ ಸರಿಸಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿದ್ದೆ ನಾನು ಅಂತ ಹೇಳುವಂಥ ಮಟ್ಟಕ್ಕೆ ಇವತ್ತು ತಮ್ಮನ್ನು ತಾವು ಒಬ್ಬರು ಪ್ರಖರ ಹಿಂದುತ್ವವಾದಿ ಅಂತ ಬಿಂಬಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದ್ರ ಮುಖೇನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೇಗೂ ಈಗ JDS ಮತ್ತು BJP ಎರಡೂ ಒಂದಾಗೋಯ್ತಲ್ವಾ, ಅದ್ರ ಮುಖಾಂತರ ಒಂದಷ್ಟು ಹಿಂದೂಗಳ ಮತವನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದು, ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದು ಮತ್ತು ಒಂದು ಬ್ಲ್ಯಾಕ್ ಮೇಲ್ ಮಾಡತಕ್ಕ ಅಂದರೆ ಒಂದು ಒತ್ತಡವನ್ನು ಹಾಕೋದು ಯಾರ ಮೇಲೆ, ಹೈಕಮಾಂಡ್ ಮೇಲೆ, ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕೋದು. ಅಂದರೆ ನೀವೇನಾದರೂ ಮಾಡಿಲ್ಲ ಅಂದರೆ ನಾನು BJP ಕಡೆಗೆ ವಾಲ್ಬಿಡ್ತೀನಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದು. ಆದರೆ ಇವರು BJP ಕಡೆಗೆ ವಾಲ್ತಾ ಇದ್ದಾರೋ ಇಲ್ಲೋ ಅನ್ನೋದು 100ಕ್ಕೆ 100 ಯಕ್ಷ ಪ್ರಶ್ನೆಯಾಗಿ ಇವತ್ತು ಎಲ್ಲರೂ ಕಾಡ್ತಾ ಇರೋದು. ಯಾಕೆಂದರೆ BJP ಯಾವುದೇ ಒಂದು ವಿಧವಾದಂಥ ಪ್ರಪೋಸಲ್ ಅವ್ರನ್ನ DK ಶಿ ಅವ್ರ ಮುಂದೆ ಇಟ್ಟಿಲ್ಲ ಅಂತ ಹೇಳ್ತಕ್ಕಂಥದ್ದು ಇವಾಗಿನವರೆಗಿನ ಒಂದು ಮಾಹಿತಿ. BJP ಅವ್ರು ಯಾರೂ ಇವ್ರನ್ನ ಕರೆದಿಲ್ಲ. ಆದರೆ ಇವರು ಬಿಂಬಿಸ್ಕೊಳ್ತಾ ಇರೋದು ಆ ರೀತಿಯಾಗಿ ನಾನೊಬ್ಬ ಹಿಂದುತ್ವವಾದಿ ಅಂತ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಕಾಪಿಟ್ಕೊಳ್ಳೋದಕ್ಕೋಸ್ಕರ, ಕಾಯ್ದಿಟ್ಕೊಳ್ಳೋದಕ್ಕೋಸ್ಕರ, ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅವರ ವರ್ಚಸ್ಸನ್ನು ಏರುಗತಿಗೆ ತಗೊಂಡೋಗೋದಕ್ಕೆ ಈ ಒಂದು ದಾಳವನ್ನು DK ಶಿವಕುಮಾರ್ ಅವರು ಉಳಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ ಇವಾಗ ಹೈಕಮಾಂಡು DK ಶಿ ಅವರು ಒಬ್ಬರು ಕಾಂಗ್ರೆಸ್ನ ಒಬ್ಬರು ಅಧ್ಯಕ್ಷರೇ ಇರ್ಬೋದು, DCM ಇರ್ಬೋದು ಒಂದು ರಾಜ್ಯಕ್ಕೆ. ಆದರೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸನ್ನು ರಾಷ್ಟ್ರೀಯವಾಗಿ ನೋಡುವಾಗ, ಅಂತಾರಾಷ್ಟ್ರೀಯವಾಗಿ ನೋಡುವಾಗ ಅವರು ಒಬ್ಬರು ನಾಯಕರಾಗಿ ಮಾತ್ರ ಹೊರಹೊಮ್ತಾರೆ. ಆದರೆ ಕಾಂಗ್ರೆಸ್ಗೂ BJPಯ ನಡುವೆ ಇರತಕ್ಕಂಥ ಸೈದ್ಧಾಂತಿಕ ಹಿನ್ನೆಲೆಯಿಂದ ನಾವು ಈ ಘಟನೆಯನ್ನು ನೋಡಬೇಕು. ಇವರಲ್ಲಿ ಪವರ್ ಶೇರಿಂಗ್ ಅಂದರೆ ಇವಾಗ ಮುಖ್ಯಮಂತ್ರಿ ಗಾದಿಗೆ ಒಂದು ಒಪ್ಪಂದ ಆಗಿತ್ತು 2.5 ವರ್ಷದ್ದು ಅಂತ ಏನು ಹೇಳ್ತಾರೆ, ಅದು ಅಕ್ಟೋಬರ್ಗೆ ಎಂಡ್ ಆಗುತ್ತೆ. ಅಷ್ಟರೊಳಗಡೆ ನನಗೆ ಗಾದಿ ಬಿಟ್ಕೊಡ್ಬೇಕು, ಇಲ್ಲಾಂದರೆ ನಾನು ಏನೇನು ಆಟ ಆಡ್ತೀನಿ ನೋಡಿ, ಸ್ಮಾರ್ಟ್ ಗೇಮ್ ಆಡ್ತೀನಿ, ಚದುರಂಗ ಆಡ್ತೀನಿ ಅಂತೆಲ್ಲ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಂತ ಇವತ್ತು ಎಲ್ಲ ಕಡೆಗೆ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಅನೇಕ ವಿಶ್ಲೇಷಕರು ಹೇಳ್ತಾ ಇರ್ತಕ್ಕಂಥದ್ದು ಅವ್ರು BJPಗೆ ಹೊರಟೋಗ್ಬಿಡ್ತಾರೆ, ಹಾಗೆ ಎಲ್ಲ ಇವತ್ತು ವಿಚಾರ ಬಂದಿರೋದು. ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅಂದರೆ, ಶಿವರಾತ್ರಿ ಹಬ್ಬದಂದು ಕೊಯಮತ್ತೂರಿನಲ್ಲಿರ್ತಕ್ಕಂತಹ ಸದ್ಗುರು ಅವರ ಆದಿಯೋಗಿಗೆ ಹೋಗಿ ಅಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದರಿಂದ ಈ ತಿಕ್ಕಾಟ ಇವಾಗ ತುಂಬ ತಾರಕಕ್ಕೇರಿರತಕ್ಕಂಥದ್ದು. ಇದರಿಂದ ಬೇರೆ ವಿಚಾರಗಳಿರುತ್ತೆ. ಈಗ ಯಾಕೆ ಅಂದರೆ ಸದ್ಗುರು ಅವ್ರದ್ದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಆದಿಯೋಗಿದು ಇದು ಮಾಡಿದ್ದಾರೆ, ಒಂದು
ಇದು ಮಾಡಿದ್ದಾರೆ, ಆಶ್ರಮವನ್ನು ಮಾಡಿದ್ದಾರೆ ಅಲ್ಲಿ ನಂದಿ ಬೆಟ್ಟದ ಹತ್ರ. ಆ ವಿಚಾರಗಳ ಕುರಿತು ಅಲ್ಲಿಂದ ಆಹ್ವಾನ ಬಂದಿರ್ಬೋದು. ಅಲ್ಲಿ ಇನ್ನೂ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ನೋಡಿ, ಕೊಯಮತ್ತೂರಲ್ಲಿ ಯಾವ ವಿಧವಾದ ವ್ಯವಸ್ಥೆ ಇದೆ ಅಂತ ಹೇಳೋದಕ್ಕೇನಾದರೂ ಇರಬಹುದೇನೋ ಗೊತ್ತಿಲ್ಲ. ಆದರೆ ಆಹ್ವಾನ ಅಂತೂ ಅಮಿತ್ ಶಾ ಅವ್ರಿಗೆ ಹೋಗಿರೋದುಂಟು, ಇವ್ರಿಗೆ ಹೋಗಿರೋದುಂಟು. ಆ ಒಂದು ಸನ್ಮಾನ್ಯರ ಒಂದು ವೇದಿಕೆಯಲ್ಲಿ ಇಬ್ಬರು ಕೂತಿರೋದು ಉಂಟು. ಅದಕ್ಕೆ ಈಗ ಈ ತಿಕ್ಕಾಟ ಮೇಲಕ್ಕೆ ಹೋಗಿರೋದು. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಹೈಕಮಾಂಡ್ಗೆ ಇವತ್ತು ಮಿರ್ಚಿ ಪೌಡರ್ ಹಾಕ್ಕೊಂಡಂಗೆ ಆಗಿರುತ್ತಿದ್ದು. ಯಾಕೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದರು. ರಾಜಣ್ಣ ಅವರ ಬಾಯಿಗೆ ಇವಾಗ ಬೀಗವನ್ನು ಕೂಡ ಹಾಕಲಾಗಿದೆ. ಇಷ್ಟೆಲ್ಲ ವಿಷಯ ಇರುವಾಗ ಸಿದ್ದರಾಮಯ್ಯನವರ ಒಂದು ಬಣ ಏನಿದೆಯಲ್ಲ, ಅದರಲ್ಲೂ ಕೂಡ ಮೂಢ ಹಗರಣದ್ದು ತನಿಖೆ ಇವಾಗ ವಿಳಂಬ ಆಗೋಗಿ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ. ಇವಾಗ ಏನು ಮಾಡೋಕ್ಕಾಗದೇ ಇರೋ ಅಂಥ ಒಂದು ಮಟ್ಟಕ್ಕೆ ಇವತ್ತು ಬಂದು ನಿಂತಿರುವಾಗ ಸಿದ್ದರಾಮಯ್ಯ ಅವರು ಅದರಿಂದ ಇವಾಗ ಸುರಕ್ಷಿತರಾಗ್ಬಿಟ್ಟಿದ್ದಾರೆ ಒಂದು 6-7 ತಿಂಗಳ ಮಟ್ಟಿಗೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಗಾದಿಯನ್ನು ಸ್ವಯಂ ಪ್ರೇರಿತರಾಗಿ ಬಿಟ್ಕೊಡ್ತಾರೆ ಅನ್ನುವಂಥ ಯಾವುದೇ ಒಂದು ಅವಕಾಶ ಇಲ್ಲವೇ ಇಲ್ಲ. ಅವ್ರು ಬಿಟ್ಕೊಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಸಕರ ಬೆಂಬಲ ಇದೆ ರೀ. ಒಂದು ರಾಜಕೀಯ ಪಕ್ಷ ನಡೀತಕ್ಕಂಥದ್ದು ಶಾಸಕರ ಬೆಂಬಲದ ಮೇಲೆ. ಒಬ್ಬ ಮುಖ್ಯಮಂತ್ರಿ ಗಾದಿ ಮುಂದುವರಿತಕ್ಕಂಥದ್ದು ಇವಾಗ ನಾವು ವಿಧಾನಸಭೆಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿರ್ಬೋದು, ಹೆಂಗೆ ಬಹುಮತದ ಆಧಾರದಲ್ಲಿ ನಾವು ಕಾಯ್ದೆಗಳನ್ನು ತೊಗೊಂಬರ್ಬೋದು, ಅದೇ ರೀತಿಯಾಗಿ ಸಿ ಎಮ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಶಾಸಕರ ಬೆಂಬಲ ಅವಶ್ಯಕವಾಗಿರುತ್ತೆ. ಹಾಗಾಗಿ ಇವತ್ತು 137-138 ಸ್ಥಾನ ಹೊಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹುತೇಕರು ಹೆಚ್ಚಿನ ಅಂಶ ಒಂದು 90-100ಕ್ಕಿಂತ ಸರಿಸುಮಾರು 100ವರೆಗೂ ಕೂಡ 100 ಶಾಸಕರು ಸಿ ಎಂ ಸಿದ್ದರಾಮಯ್ಯನವ್ರನ್ನೇ ಬೆಂಬಲಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ಇದು ಇಲ್ಲಿರತಕ್ಕಂಥ ವಿಚಾರ. ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ಇವಾಗ ಮುಂದೆ ಇವಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದೆ. ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಇದು ಮಹಾನಗರ ಪಾಲಿಕೆಗಳದ್ದು ಈ ಥರದ್ದೆಲ್ಲ ಚುನಾವಣೆಗಳು ಇರುವಾಗ ಒಂದಷ್ಟು ಹಿಂದುತ್ವದ ಟ್ರಂಪ್ ಕಾರ್ಡನ್ನು ತೇಲಿಬಿಟ್ಟು ಒಂದಷ್ಟು ಮತಗಳನ್ನು ಕ್ರೋಢೀಕರಣ ಮಾಡ್ಬೋದು ಅಂತ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿ ಅವರ ಈ ನಡೆಯನ್ನು ನೋಡಿ, ಇವಾಗ ಕುಂಭಮೇಳದಿಂದ ಹಿಡಿದು ಇವಾಗವರೆಗೂ ಅವ್ರು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋ ಹೇಳಿಕೆಗಳನ್ನು ನೋಡಿ ಸಾಕಷ್ಟು ಜನ ಪ್ರಖರ ಹಿಂದುತ್ವವಾದಿಗಳೇ ವಹವಾ ಅನ್ನೋ ರೀತಿಯಲ್ಲಿದೆ. ಆದರೆ ಅದು ಮೇಲ್ನೋಟಕ್ಕೆ ಆಗಿಲ್ಲ. ಯಾಕೆಂದರೆ ಅವರು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಹಿನ್ನೆಲೆಯೇ ಬೇರೆ, ಬಿ ಜೆ ಪಿ ಪ್ರತಿನಿಧಿಸ್ತಕ್ಕಂಥ ಸೈದ್ಧಾಂತಿಕ ಹಿನ್ನೆಲೆಯೇ ಬೇರೆ. ಇದಕ್ಕೊಂದು ನಾನು ಸ್ಪಷ್ಟ ಉದಾಹರಣೆಯನ್ನು ಹೇಳ್ಬೋದು. ಈ ಹರಿಪ್ರಸಾದ್ ಅವರು ಇದ್ದಾರಲ್ಲ, ಬಾಯಿ ಬಿಡ್ತಾರಲ್ಲ, ಅವರು ಹರಿತವಾದ ನಾಲ್ಗೆಯನ್ನು ಹರಿಬಿಡ್ತಾರಲ್ಲ, ಅವ್ರು ಏನು ಹೇಳಿದರು, ಬಿ ಜೆ ಪಿಗರಿಗೆ ಪಾಕಿಸ್ತಾನ ಅಂತ ಹೇಳೋವಂಥದ್ದು ಶತ್ರು ರಾಷ್ಟ್ರ, ನಮಗೆ ಹಂಗಲ್ಲ, ಅದು ನೆರೆ ರಾಷ್ಟ್ರ ಅಂತ. ಅಂದರೆ ನೋಡಿ, ಸೈದ್ಧಾಂತಿಕವಾಗಿ ಎಷ್ಟು ಭಿನ್ನಾಭಿಪ್ರಾಯ ಇದೆ ಅನ್ನೋದು ಇಲ್ಲಿ ವ್ಯಕ್ತ ಆಗುತ್ತೆ. ಇಂಥ ಒಂದು ಮಹಾನ್ ವ್ಯಕ್ತಿಗಳಿರುವಂಥ ಪ್ರಖರವಾಗಿ ಹಿಂದುತ್ವವನ್ನು, ರಾಷ್ಟ್ರೀಯವಾದವನ್ನು ಎಲ್ಲವನ್ನು ವಿರೋಧ ಮಾಡ್ತಕ್ಕಂಥ, ಅದರೊಳಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂಥ ಮಾತುಗಳು ನೆನಪು ಮಾಡ್ಕೊಳ್ಳಿ. ಗಂಗಾಮಯ್ಯ ಮೇ ಡುಬ್ಕಿ ಲಗಾನೆ ಸೇ ಗರೀಬಿ ಪನ್ ದೂರ್ ಹೋತಾ ಹೈ ಕ್ಯಾ ಅಂತ ಹೇಳಿದರು. ಇಂಥ ಎಲ್ಲ ವಿಷಯಗಳಿರುವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಗಾದಿಗಾಗಿ ಡೆಡ್ಲೈನನ್ನು ಕೊಡ್ತಕ್ಕಂಥದ್ದು, ಜ್ಯೋತಿಷಾಸ್ತ್ರವನ್ನು ನಂಬತಕ್ಕಂಥದ್ದು ಎಲ್ಲವೂ ಅಸಂಬದ್ಧವಾಗಿ ಕಾಣುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ದೊಡ್ಡ ಎಡವಟ್ಟು ಮಾಡಿಕೊಂಡ್ರು. ನಾನು ಏನೋ ಒಂದು ತಂತ್ರಗಾರಿಕೆಯನ್ನು ಮಾಡ್ತೀನಿ, ಸ್ಮಾರ್ಟ್ ಗೇಮ್ ಮಾಡ್ತೀನಿ, ಚೆಸ್ ಗೇಮ್ ಮಾಡ್ತೀನಿ ಅಂತೆಲ್ಲ ಹೇಳೋಕ್ಕೋಗಿ ಇವತ್ತು ಅವ್ರ ಕಾಲಿನ ಮೇಲೆ ಅವರೇ ಚಪ್ಪಡಿ ಕಲ್ಲನ್ನು ಎಳ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂತ ಹೇಳಿದ್ರೆ ಈಗ ಹಲವಾರು ರಾಜ್ಯಗಳಲ್ಲಿ ನಾವು ನೋಡುವಾಗ ಕಾಂಗ್ರೆಸ್ಗೆ ಬೇಕಿರ್ತಕ್ಕಂಥದ್ದು ಒಂದು ಸೂತ್ರದ ಗೊಂಬೆಯನ್ನು ಆಡ್ತಕ್ಕಂತಹ ರೀತಿಯಲ್ಲಿರ್ತಕ್ಕಂಥ ಸಿ ಎಂ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ. ಯಾಕೆಂದರೆ ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಅವ್ರು ಇರ್ಬೋದು, ಕಮಲ್ನಾಥ್ ಅವ್ರು ಇರ್ಬೋದು, ಇಂಥ ಸಿ ಎಮ್ಗಳನ್ನೆಲ್ಲ ನಾವು ನೋಡಿದಾಗ ಫುಲ್ಲು ಕಳಿತ ಹಣ್ಣಾಗ್ಬಿಟ್ಟಿರ್ಬೇಕು. ಅಯ್ಯೋ, ನಾನು ಇನ್ನಿರೋದು ಒಂದು 2-3 ವರ್ಷ ಮುಖ್ಯಮಂತ್ರಿ ಗಾದಿನ ಅನುಭವಿಸ್ಬಿಟ್ಟು ಹೋಗ್ಬಿಟ್ರೆ ಸಾಕು, ಆಮೇಲೆ ಯಾರೇನಾದರೂ ಮಾಡ್ಕೊಳ್ಳಿ ಅನ್ನೋವಂಥ ಮನೋಭಾವಕ್ಕೆ ಬಿದ್ದಿರೋರು ಬೇಕೇ ಹೊರತು ಡ್ಯಾಶಿಂಗ್ ನೇಚರಾಗಿ ಒಂದು ಎದೆಗಾರಿಕೆಯಿಂದ ಮುನ್ನುಗ್ಗುವಂಥ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬೇಕಾಗಿಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಗಾಂಧಿ ಪರಿವಾರ, ಅಂದರೆ ಗಾಂಧಿ ಪರಿವಾರ ಅಂತ ಇವ್ರು ಹೇಳ್ಕೊಂತಾರಲ್ಲ, ಆ ಗಾಂಧಿ ಪರಿವಾರನೇ ಕಾಂಗ್ರೆಸ್ ಪಕ್ಷದ ಒಂದು ಮೂಲ ಹೈಕಮಾಂಡ್ ಆಗಿರೋದು. ಅವರೇ ಯಾರು ಕುಂಭಮೇಳಕ್ಕೆ ಹೋಗದೆ ಇದ್ದಾಗ ನೀವು ಹೋದರೆ ಅದನ್ನು ಅವ್ರು ಯಾವ ರೀತಿಯಾಗಿ ಗಣನೆಗೆ ತೊಗೊಳ್ತಾರೆ, ಅವ್ರು ಯಾವ್ಯಾವ ವಿಚಾರವನ್ನು ಪ್ರತಿರೋಧ ಮಾಡ್ತಾರೋ ಅದಕ್ಕೆ ನೀವು ಪೂರಕವಾಗಿ ನಡ್ಕೊಂಡ್ರೆ ಅವ್ರು ನಿಮ್ಮನ್ನು ಹೇಗೆ ಮೆಚ್ಕೊಳ್ತಾರೆ ಅನ್ನೋವಂಥ ಒಂದು ಸೂಕ್ಷ್ಮವಾದ ವಿಚಾರವು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೂ ಗಣನೆಗೆ ಬರದೆ ಹಿಂದುತ್ವದ ಒಂದು ಟ್ರಂಪ್ ಕಾರ್ಡನ್ನು ತೇಲಿಬಿಟ್ಟು ಇವರು
ಮುಂಬರುವಂತಹ ಸ್ಥಳೀಯ ಚುನಾವಣೆಗಳು ಅಂದರೆ ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಪಾಲಿಕೆಗಳ ಚುನಾವಣೆಗಳಲ್ಲಿ ಒಂದಷ್ಟು JDS ಮತ್ತು BJPಯಿಂದ ಚದುರಿ ಹೋಗಿರ್ತಕ್ಕಂಥ ಹಿಂದೂಗಳ ಮತ ಬ್ಯಾಂಕನ್ನು ಕ್ರೋಢೀಕರಣ ಮಾಡಬೇಕು. ತನ್ಮುಖೇನ KPCCಯಲ್ಲಿ ತಮ್ಮ ಒಂದು ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಅನ್ನೋದು. ಆದರೆ ಈಗ ರಾಜಣ್ಣ ಅವರ ಮೂಮೆಂಟ್ ಅಂದರೆ ಅವ್ರ ಮೌನಕ್ಕೆ ಶರಣಾಗಿರೋದನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಏನಿದೆ KPCC ಅಧ್ಯಕ್ಷ ಗಾದಿಯನ್ನು ಚೇಂಜ್ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ DK ಶಿವಕುಮಾರ್ ಇವರು ಇದನ್ನು ಹೊರಗಡೆ ಹೇಳ್ಕೊಳ್ಳೋಕ್ಕೂ ಆಗದೆ ಒಳಗಡೆ ನುಂಗ್ಕೊಳ್ಳೋಕ್ಕೂ ಆಗದೆ ಬಿಸಿ ತುಪ್ಪ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂಡು ಹೈಕಮಾಂಡನ್ನು ಬೆದರಿಸೋಕ್ಕೆ ಹೊರಟಿದ್ದಾರೆ. ಅದು ಸಾಧ್ಯವಾಗದ ಮಾತು. ಯಾಕೆಂದರೆ ಒಂದು ದೊಡ್ಡ ಬೆಟ್ಟದ ಮುಂದೆ ಹೋಗಿ ಒಂದು ಸಣ್ಣದಾದಂಥ ಒಂದು ಆಡಿನ ಮರಿ ಏನೇ ಗುಟ್ರು ಹಾಕಿದ್ರು ಅದು ಎಲ್ಲಿಗೂ ಕೂಡ ಕೇಳಿಸೋದಿಲ್ಲ. ಹಂಗಾಗಿ ಬಂಡೆಗೆ ಹೋಗಿ ತಲೆ ಚಚ್ಕೊಳೋ ಅಂಥ ಕೆಲಸನ DK ಶಿವಕುಮಾರ್ ಅವರು ಮಾಡ್ಕೊಂಡಿರೋವಂಥದ್ದು. ನಾವಿನ್ನು ಪಕ್ಷದ ಒಂದು ಬಲಾಬಲದ ಆಧಾರದಲ್ಲಿ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರು CM ಆಗ್ಬಿಟ್ರಲ್ಲ, ಆ ರೀತಿಯಾಗಿ ಏನಾದರೂ ಇವ್ರು ಆಗ್ಬಿಡ್ತಾರ ಅಂತಂದರೆ ಅದು ಕೂಡ ಸಾಧ್ಯವಿಲ್ಲ. ಯಾಕೆಂದರೆ 138 ಸ್ಥಾನಗಳು ಹತ್ರ ಇವಾಗ ಕಾಂಗ್ರೆಸ್ಗಿದೆ. ಅಂದರೆ 90ಕ್ಕೂ ಹೆಚ್ಚಿನ ಶಾಸಕರನ್ನು ಕರ್ಕೊಂಬಂದಾಗ ಮಾತ್ರ ಚುನಾವಣೆಯ ಪ್ರಹಸನಗಳಿಲ್ಲದೆ, ಬಹುಮತದ ಪ್ರಹಸನಗಳಿಲ್ಲದೆ CM ಗಾದಿಯಲ್ಲಿ ಕೂರುವಂಥ ಅವಕಾಶ ಇರುತ್ತೆ. BJP ಆವಾಗ ಬೆಂಬಲವನ್ನು ಸೂಚಿಸಿದಾಗ, JDS ಬೆಂಬಲವನ್ನು ಸೂಚಿಸಿದಾಗ ಇದು ಎಲ್ಲೋ ಮರೀಚಿಕೆಯಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುತೇಕ ಶಾಸಕರು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಅವರೇ ಸ್ವತಃ CM ಆಗಬೇಕು ಅಂತ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸತೀಶ ಜಾರಕಿಹೊಳಿ ಅವರಿರ್ಬೋದು, ಪರಮೇಶ್ವರ್ ಅವರಿರ್ಬೋದು, ದೇಶಪಾಂಡೆ ಅವರಿರ್ಬೋದು, ಈ ಥರ ಎಲ್ಲ. ವೀರಪ್ಪ ಮೊಯ್ಲಿ ಅವರು ಕೂಡ ಇವಾಗ DK ಶಿವಕುಮಾರ್ ಅವರು ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥ ಮಾತುಗಳನ್ನು ತೇಲ್ಬಿಟ್ಟಿದ್ದಾರೆ. ಇದರಲ್ಲೂ ಕೂಡ ಎಲ್ಲ ಒಂದು ತಂತ್ರಗಾರಿಕೆ ಇರ್ಬೋದು, ಎಲ್ಲ ಉಬ್ಬಿಸ್ಬಿಟ್ಟು ಮೇಲೆ ಕತ್ತಿಸಿ ಆಮೇಲೆ ಕಾಲೆಳೆಯುವಂಥ ಪ್ರಯತ್ನವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ನಡೀತಾ ಇದೆ. ಇಲ್ಲಿ DK ಶಿವಕುಮಾರ್ ಅವರು ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟರೆ ಅವರ KPCC ಅಧ್ಯಕ್ಷ ಗಾದಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಅಧ್ಯಕ್ಷ ಗಾದಿಯು ಕೂಡ ಹೋಗುವಂಥ ಎಲ್ಲ ಸಂಭವಗಳು ಕಣ್ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು. ಆದರೆ DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಕ್ಟೋಬರ್ ತಿಂಗಳ ಗಡುವನ್ನು ನಾನು ಕೊಟ್ಟಿದ್ದೀನಿ, ಅಷ್ಟರೊಳಗಡೆ ನಾನು CM ಆಗಬೇಕು ಅನ್ನುವಂಥ ಒಂದು ಹುಂಬತನಕ್ಕೆ ಬಿದ್ದಿದ್ದಾರೆ. ಅದು ರಾಜಕೀಯದಲ್ಲಿ ಬರ್ತಕ್ಕಂಥದ್ದಲ್ಲ. ರಾಜಕೀಯದಲ್ಲಿ ಸಮನ್ವಯತೆ, ಸಹನೆ, ತಾಳ್ಮೆ, ಸಹಿಷ್ಣುತೆ, ಅವಕಾಶಕ್ಕಾಗಿ ಕಾಯುವುದು, ಸನ್ನಡತೆ ಎಲ್ಲವೂ ಪರಿಗಣನೆಗೆ ಬರುತ್ತೆ. ಇದು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗ್ತಾ ಇದೆ. ಆದರೆ DK ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಅಸ್ಟ್ರಾಲಜರ್ ಹೇಳಿದ್ರು ಅನ್ನೋಂಥ ಒಂದೇ ಒಂದು ಮಾತನ್ನು ಇಟ್ಕೊಂಡು ಈ ಥರ ಮಾತಾಡ್ತಾ ಇದ್ದಾರಾ, ಅಥವಾ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಆ ಅಧಿಕಾರಕ್ಕೆ ತೊಗೊಂಬಂದ್ರೂ ಕೂಡ ನನಗೆ ಎಲ್ಲಿ ಒಂದು ಇದನ್ನು ಬಿಡ್ತಾ ಇಲ್ಲ, ಅಧಿಕಾರವನ್ನು ಬಿಟ್ಕೊಡ್ತಾ ಇಲ್ಲ ಅನ್ನೋದಕ್ಕೆ ಪೀಠಿಕೆ ಆಗ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಕೋಡಿಹಳ್ಳಿ ಶ್ರೀಗಳು ಹೇಳಿರುವ ಭವಿಷ್ಯದ ಪ್ರಕಾರ ಈಗ ಕರ್ನಾಟಕದ CM ಗಾದಿ ಹಾಲು ಮತದವ್ರ ಕೈಯಲ್ಲಿದೆ. ಅವರಷ್ಟು ಸುಲಭವಾಗಿ ಬಿಟ್ಕೊಡ್ತಕ್ಕಂಥದ್ದೆಲ್ಲ, ಅವರಾಗಿ ಕೊಟ್ಟರೆ ನೀವು ಪಡ್ಕೋಬೋದು ಅಂತ ಹೇಳುವಂಥ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೂ ಮೀರಿ ಯುಗಾದಿ ಹಬ್ಬದ ಮೇಲೆ ಇನ್ನು ಮಿಕ್ಕಿದ್ದನ್ನು ಹೇಳ್ತೀನಿ ಅಂತ ಹೇಳುವಾಗ ಎಲ್ಲೋ ಒಂದು ಕಡೆಗೆ ನನಗೇನು ಅನ್ನಿಸ್ತು ಅಂದರೆ, DKಶಿ ಅವರು ಮಾಡಿದ ಎಲ್ಲ ಪ್ರಯತ್ನಗಳೇನಿದೆಯಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗಿದೆ. ಹಂಗಾಗಿ ಅವರು ಸ್ವಲ್ಪ ಸಹಿಷ್ಣುತೆಯಿಂದ ಕಾದು ನೋಡಬೇಕು. ಇಲ್ಲೇ ಇದ್ದರೆ ಮುಂದಿನ ಬಾರಿಗೆ ಅವರು CM ಆಗುವಂಥ ಒಂದು ಕಡೆಗೆ ಪಯಣವನ್ನು ಮಾಡ್ಬೋದು. ಆದರೆ ಇವರು ಇವಾಗ ನಡ್ಕೊಳ್ತಾ ಇರೋ ರೀತಿಯಿಂದ ಏನಾಗುತ್ತೆ ಅಂದರೆ, ಹೈಕಮಾಂಡ್ನ ವಿರೋಧವನ್ನು ಕಟ್ಕೊಳ್ಳುವಂಥ ಸ್ಪಷ್ಟ ಮುನ್ಸೂಚನೆ ಎಲ್ಲ ಕಡೆಗೂ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೇನು ಹೊಸದಲ್ಲ ಬಿಡಿ. ಯಾರನ್ನು ಯಾವಾಗ ಬೇಕೋ ಹೆಂಗೆ ಬೇಕೋ ಹಂಗೆ ಉಪಯೋಗಿಸ್ಕೊಂಡು ಕಸದ ಬುಟ್ಟಿಗೆ ಎಸ್ದುಬಿಡ್ತಾರೆ ಅವರು. ಅವ್ರಿಗೆ ಅದರಿಂದ ಏನು ಆಗಬೇಕಾಗಿದ್ದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ತನ್ನ ಒಂದು ಕಂಟ್ರೋಲ್ ಅಂದರೆ ತನ್ನ ಒಂದು ಅಧೀನದಲ್ಲೇ ಕಾಂಗ್ರೆಸ್ನ ನಾಯಕರು ಇರಬೇಕು ಅಂತ ಹೇಳ್ತಕ್ಕಂಥದ್ದೇ ಮಹತ್ವಾಕಾಂಕ್ಷೆ ಇರ್ತಕ್ಕಂಥದ್ದು. ಅಂಥ ಮಹತ್ವಾಕಾಂಕ್ಷೆಯನ್ನು ಎದುರಾಕೊಂಡು DK ಶಿವಕುಮಾರು ಜಯಿಸ್ತಾರ ಅಥವಾ ತಮ್ಮ ಕಾಲಿನ ಮೇಲೆ ತಾವೇ ಚಪ್ಪಡಿ ಹಾಕ್ಕೊಳ್ತಾರ, ಅವರು ಮುಂದಿನ CM ಆಗ್ತಾರ, ಅಥವಾ ಮತ ಬ್ಯಾಂಕನ್ನು ಕ್ರೋಢೀಕರಣ ಮಾಡಿ ಒಂದಷ್ಟು ಹಿಂದೂಗಳ ಮತವನ್ನು ಸೆಳೀತಾರ? ಈ ಎಲ್ಲ ವಿಷಯಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.